ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ. ಸೊ ಈ ದಿನ JNV ಸಮಿತಿಯ ಕೆಲವೊಂದು ಹೊಸ ನಿಯಮಗಳನ್ನು ಹೇಳಿದ್ದಾರೆ. ಅದನ್ನು ನಾವು ಅರ್ಜಿ ಹಾಕೋಕೆ ಹೋದಾಗ ಕಂಪಲ್ಸರಿ ಪಾಲಿಸಲೇಬೇಕು. ಏನೇನು ಹೊಸ ಹೊಸ ನಿಯಮಗಳನ್ನು ಕೊಟ್ಟಿದ್ದಾರೆ, ಯಾವಾಗಿದೆ, ಯಾವತ್ತು ಲಾಸ್ಟ್ ಡೇಟ್, ಸೊ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ನಾನು ಇವತ್ತು ತಿಳ್ಕೊಳ್ಳೋಣ. ಸೊ ಅದೇ ರೀತಿಯಾಗಿ ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡುವ ಮುಖಾಂತರ ಹೊಸ ಅಪ್ಡೇಟ್ಗಳನ್ನು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಪಡೆದುಕೊಳ್ಬೋದು. ಸೊ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್. ಅದೇ ರೀತಿಯಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು. ಸೊ JNV ಸಮಿತಿಯ ಹೊಸ ನಿಯಮ ಪಾಲಿಸದೇ ಇದ್ದಲ್ಲಿ ಅರ್ಜಿ ಹಾಕಲು ಸಾಧ್ಯವಾಗುವುದಿಲ್ಲ. ಈ ತರ ಸಮಸ್ಯೆಯನ್ನ ಸಂಪೂರ್ಣ ಮಾಹಿತಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅರ್ಜಿಯ ಕೊನೆಯ ದಿನಾಂಕ ಬಂದು ಅರ್ಜಿ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಬಂದು 16 ಸೆಪ್ಟೆಂಬರ್ 2024. ಮತ್ತೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು, ಅದು ಆನ್ಲೈನ್ ಮುಖಾಂತರ ನೀವು ಸಲ್ಲಿಸಬೇಕಾಗತ್ತೆ. ಮುಂದೆ ನೋಡೋಣ. ಯಾವ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಬಹುದು? ಸೊ ಇದು ಬಹಳ ಜನರಲ್ಲಿ ಕ್ಲಿಷ್ಟವಾಗಿರ್ತಕ್ಕಂಥ ಪ್ರಶ್ನೆ ಹಾಗೂ ಡೌಟ್ಫುಲ್ ಆಗಿರುವಂಥ ಪ್ರಶ್ನೆಗಳು. ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ, ಅಂದ್ರೆ ಈ ವರ್ಷ, ಅಂದ್ರೆ 2025-24-25ನೇ ಸಾಲಿನಲ್ಲಿ 5ನೇ ತರಗತಿಗೆ ಅಡ್ಮಿಷನ್ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಅವರು, ಅಂದ್ರೆ 5ನೇ ತರಗತಿಯಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ 5ನೇ ತರಗತಿ ಓದುತ್ತಿರಬೇಕು. ಹಾಗೂ ಆ ಮಗುವಿನ ಜನನ ಯಾವ ರೀತಿ ಇರಬೇಕಂದ್ರೆ 1/5/2005ರಿಂದ 2013ರಿಂದ 31/7/2015 ಒಳಗೆ ಜನಿಸಿದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಯಾಕೆ ಸರ್ 5ನೇ ಕ್ಲಾಸ್ ಓದ್ತಿರ್ತಾನೆ ಕೆಲವೊಂದು ಅಪ್ಲೈ ಆಗಲ್ಲ ಅಂತ ಕೇಳ್ತೀರಾ? ಅದು ಯಾಕೆ ಅಂದ್ರೆ ಕೆಲವೊಂದ್ ಸಾರಿ ಮಕ್ಕಳು ಇಂಪ್ರೂವ್ ಆಗಿಲ್ಲ ಅನ್ಕೊಂಡು ಒಂದ್ ವರ್ಷ ಹಿಂದೆ ಹಾಕಿರ್ತೀರಾ, ಅಥವಾ ಇನ್ನೊಂದು ವರ್ಷ ಮುಂದೆ ಹೋಗಿರ್ತಾರೆ. ಸೊ ಈ ರೀತಿಯಾಗಿ ಹೆಚ್ಚು ಕಡಿಮೆ ಆದಾಗ ಈ ಒಂದು ಏಜ್ ಕ್ರೈಟೀರಿಯಾ ಮೀಟ್ ಆಗ್ಲೇಬೇಕಾಗತ್ತೆ. ಹಾಗಾಗಿ ಇದನ್ನ ನೋಡ್ಬೇಕಾಗ ಇನ್ನೊಂದು ಸಾರಿ ಕೆಲವೊಂದ್ ಏನ್ ಮಾಡಿರ್ತಾರೆ, ಹೋದ್ ವರ್ಷ 5ನೇ ಕ್ಲಾಸ್ ಓದ್ತಿರ್ತಾನೆ ಮಗು, ಅವನೇನ್ ಮಾಡ್ತಾನೆ, ಸರಿಯಾಗಿ ಓದಿಲ್ಲ, ಇಂಪ್ರೂವ್ ಆಗಿಲ್ಲ ಅಂದ್ಬಿಟ್ಟು ಪೇರೆಂಟ್ಸ್ ಹೇಳಿದ್ರು ಅಂದ್ಬಿಟ್ಟು ಅವನನ್ನ ಮತ್ತೆ ಈ ವರ್ಷ ಕೂಡ ಅವನಿಗೆ 5ನೇ ತರಗತಿಯಲ್ಲೇ ಕೂರಿಸ್ತಾರೆ. ಸೊ ಅಂತ ಮಕ್ಕಳು ಏನಾದ್ರೂ ಇದಕ್ಕೆ ಅಪ್ಲೈ ಮಾಡೋಕೆ ಹೋದ್ರೆ ಅವ್ರದ್ದು 2012 ಇರುತ್ತೆ. ಬಟ್ ಅಂತ ಮಕ್ಕಳು ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಹಾಗಾಗಿ ಕ್ಲಿಯರ್ ಆಗಿ ಇದರ ಬಗ್ಗೆ ತಿಳ್ಕೊಳ್ಬೇಕು. ಸೊ ಮುಂದೆ ನೋಡೋಣ. ನವೋದಯ ಪರೀಕ್ಷಾ ದಿನಾಂಕ, ಅಂದ್ರೆ ಈ ವರ್ಷ, ಹೋದ ವರ್ಷ ನಾವು ಏನ್ ಮಾಡಿದೀವಿ, 2023-24ನೇ ಸಾಲಿನಲ್ಲಿ ಜನವರಿ 20ನೇ ತಾರೀಕು ನಾವು ಎಕ್ಸಾಮ್ ಬರ್ದಿದ್ವಿ. ಇದು ಕೂಡ ಅದೇ ರೀತಿಯಾಗಿ ಹತ್ತಿರದಲ್ಲಿ 1-2 ದಿನದ ಹಿಂದೆ ಮುಂದೆ ಕೊಟ್ಟಿದ್ದಾರೆ. ನವೋದಯ ಪರೀಕ್ಷಾ ದಿನಾಂಕ ಅಂದ್ರೆ 18 ಜನವರಿ 2025 ಶನಿವಾರದಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1:15ವರೆಗೂ ಈ ಒಂದು ಎಕ್ಸಾಮಿನೇಷನ್ ಆಯಾ ಜಿಲ್ಲೆಗಳಲ್ಲಿ ನಡೀತಿರುತ್ತೆ. ಸೊ ಅದನ್ನ ಸರಿಯಾಗಿ ಒಂದು ಅರ್ಧ ಗಂಟೆ ಮುಂಚೆ ನೀವು ಹೋಗಿ ಆ ಒಂದು ಎಲ್ಲಿದೆ ನಿಮ್ಮ ಸೀಟ್ ನಂಬರ್ ಏನು ಅಂತೆಲ್ಲ ಚೆಕ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಸೊ ಮುಂದಿನ ಪೇಜ್ ನಲ್ಲಿ ನೋಡೋದಾದ್ರೆ, ಈ ಒಂದು ನವೋದಯ ಅರ್ಜಿಗೆ ಯಾರ್ಯಾರು ಅರ್ಹತೆ ಹೊಂದಿದ್ದಾರೆ, ಯಾವ ರೀತಿ ಯಾರು ಅರ್ಜಿ ಸಲ್ಲಿಸಬಹುದು? ಸೊ 5ನೇ ತರಗತಿ ಇರ್ತಾರೆ, ಬಟ್ ಸರ್ ನಾನು ಕೊಪ್ಪಳದಲ್ಲಿದ್ದೀನಿ, ನಾನು ಬಳ್ಳಾರಿ ಜಿಲ್ಲೆಗೆ ಹಾಕ್ಬೋದಾ, ಇಲ್ಲಿ ಹಾಕ್ಬೋದಾ, ಅಲ್ಲಿ ಹಾಕ್ಬೋದಾ, ಸರ್ ನನಗೆ ಕೊಡಗು ಹೋಗಕ್ಕೆ ಇಷ್ಟ ಆಗತ್ತೆ, ಅಲ್ಲಿ ಹೋಗಕ್ಕೆ ಇಷ್ಟ ಆಗತ್ತೆ ಅಂದ್ಬಿಟ್ಟು ಕೆಲವೊಬ್ರು ವೆದರ್ ಬೇಸ್ಡ್ ಮೇಲೆ ಥಿಂಕ್ ಮಾಡ್ತೀರಾ. ಸೊ ಆ ರೀತಿಯಾಗಿ ಎಲ್ಲಿ ಇರೋದಿಲ್ಲ. ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ನೋಡ್ಬೇಕಾಗತ್ತೆ. ವಿದ್ಯಾರ್ಥಿಗಳು ಯಾವ ಯಾವ ಜಿಲ್ಲೆಯಲ್ಲಿ 5ನೇ ತರಗತಿ ಓದಿರುತ್ತಿರುತ್ತಾರೆ ಅದೇ ಜಿಲ್ಲೆಯಲ್ಲಿ ಇರುವ ನವೋದಯ ವಿದ್ಯಾಲಯಕ್ಕೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ಬೇರೆ ಜಿಲ್ಲೆ ಅಥವಾ ಬೇರೆ ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋಂಗಿಲ್ಲ. ಅಂದ್ರೆ ಆ ಮಗು ಯಾವ ಜಿಲ್ಲೆಯಲ್ಲಿ ಓದ್ತಾ ಇರ್ತಾನೆ ಅದೇ ಜಿಲ್ಲೆಗೆ ಮಾತ್ರ, ಅಂದ್ರೆ ಒಬ್ಬ ವಿದ್ಯಾರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ. ಅದನ್ನ ಬಿಟ್ಟು ನಾನು ಬೇರೆ 2-3 ಜಿಲ್ಲೆಯಲ್ಲಿ ಹಾಕೋಣ ಸರ್, ಇಲ್ಲಿ ಆದ್ರೆ ಇಲ್ಲಿ ಹೋಗ್ತೀನಿ, ಅಲ್ಲಿ ಆದ್ರೆ ಅಲ್ಲಿ ಹೋಗ್ತೀನಿ ಅನ್ಲಿಕ್ಕೆ ಯಾವುದೇ ಅವಕಾಶ ಇರಂಗಿಲ್ಲ. ಇದ್ರ ಬಗ್ಗೆ ಬಹಳ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಅದೇ ರೀತಿ ಮುಂದೆ ನೋಡೋಣ. ನವೋದಯ ಸಮಿತಿಯ ಹೊಸ ನಿಯಮಗಳು. ಸರ್ ನೀವು ನಿಯಮ ಅಂತ ಹೇಳ್ತಿದ್ದೀರಾ, ಅದು ಏನು ಎತ್ತ ಅಂದ್ಬಿಟ್ಟು ಇಲ್ಲಿ ನೋಡೋಣ ಬನ್ನಿ.
ನಿಯಮ ಏನು ಅಂದ್ರೆ ಮಗುವಿನ ಆಧಾರ್ ಕಾರ್ಡ್ ಏನಿರುತ್ತಲ್ಲ ಹಾಗೂ ತಂದೆಯ ನಿವಾಸಿ ದಾಖಲೆ ಅಂದ್ರೆ ರೆಸಿಡೆನ್ಷಿಯಲ್ ಡಾಕ್ಯುಮೆಂಟ್ ಮತ್ತೆ ಆಧಾರ್ ಕಾರ್ಡ್ ಅದೇ ಜಿಲ್ಲೆಯಲ್ಲಿ ಇರಬೇಕು. ಈಗ ಕೆಲವೊಂದು ಏನ್ ಮಾಡ್ತಾರೆ ಸರ್ ನಮ್ ತಂದೆಯವರು ಕೆಲ್ಸಕ್ಕೆ ಹೋಗಿದ್ರು ಬೆಂಗಳೂರಲ್ಲಿದ್ರು ಅಲ್ಲೇ ಇದೆ ಅಡ್ರೆಸ್ ಅದು, ನಾವು ಈಗ ಕೊಪ್ಪಳಕ್ಕೆ ಬಂದಿದೀವಿ ಕೊಪ್ಪಳದಲ್ಲಿದೀವಿ ಅಂದ್ರೆ ಚೇಂಜ್ ಮಾಡ್ಬೇಕು. ನೀವು ಅಪ್ಲಿಕೇಶನ್ ಹಾಕೋದ್ರೊಳಗಡೆ ಪ್ರತಿಯೊಂದನ್ನು ನೀವು ಚೇಂಜ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಇದು ಅಪ್ಲಿಕೇಶನ್ ಹಾಕೋದಕ್ಕೆ ಕಷ್ಟ ಆಗುತ್ತೆ, ನಿಮಗೆ ಯಾವುದೇ ತರ ಅಪ್ಲಿಕೇಶನ್ ತಗೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ನೀಟಾಗಿ ಇನ್ನೂ ಸಮಯ ಇದೆ, 16ನೇ ತಾರೀಕಿನವರೆಗಿದೆ, ಅಂದ್ರೆ 9ನೇ ತಿಂಗಳು 16ನೇ ತಾರೀಕಿನವರೆಗೂ ಸಮಯ ಇದೆ. ಸೊ ಹಾಗಾಗಿ ಇವಾಗ್ಲೇನೆ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಏನಾದ್ರೂ ತಪ್ಪಿದ್ದಲ್ಲಿ ನೋಡಿಕೊಂಡು. ಸೊ ಅದೇ ರೀತಿಯಾಗಿ ಮಗುವಿನ ಆಧಾರ್ ಕಾರ್ಡ್, ಜನನ ಪತ್ರ ಮತ್ತು ಶಾಲೆ STS ನಲ್ಲಿ ಹೆಸರು ಮತ್ತು ಹುಟ್ಟಿದ ದಿನಾಂಕ ಒಂದೇ ಆಗಿರಬೇಕು, ಇಲ್ಲವಾದಲ್ಲಿ ಮಗುವಿಗೆ ಪ್ರವೇಶ ಸಿಗೋದಿಲ್ಲ. ಸೊ ಸ್ನೇಹಿತರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು ನೋಡಿ, ಆಧಾರ್ ಕಾರ್ಡ್, ಜನನ ಪತ್ರ, ಒಂದು ಮಗು 5ನೇ ಕ್ಲಾಸ್ ಇದ್ದಾನೆ, ಅವನು ನವೋದಯ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದಾನೆ ಅಂದ್ರೆ ಅಂತ ಮಗುವಿನ ಆಧಾರ್ ಕಾರ್ಡ್ ನಲ್ಲಿ ಜನನ ಪತ್ರ, ಬರ್ತ್ ಸರ್ಟಿಫಿಕೇಟ್ ಮತ್ತೆ ಸ್ಟಾಟ್ಸ್ ID ಏನಿರುತ್ತಲ್ಲ ಶಾಲೆಯಲ್ಲಿ ಎಲ್ಲದರಲ್ಲೂ ಕೂಡ ಒಂದೇ ತರ ಒಂದು ಡೇಟ್ ಆಫ್ ಬರ್ತ್ ಇರ್ಬೋದು, ಅವನ ಹೆಸರು ಒಂದು ಸ್ಪೆಲ್ಲಿಂಗ್ ಲೈಕ್ ಮಾರುತಿ ಅಂತ ಇರುತ್ತೆ ನನ್ನ ಹೆಸರು. ಸೊ ಮಾರುತಿ ಅಂತ ಇದ್ರೆ MARUTHI ಅಂದ್ರೆ ಮಾರುತಿ ಅಂದ್ಬಿಟ್ಟು ಆಧಾರ್ ನಲ್ಲಿ ಇರುತ್ತೆ. ನನ್ನ ಶಾಲೆಯಲ್ಲಿ ಅದೇ ರೀತಿಯಾಗಿರ್ಬೇಕು. ಶಾಲೆಯಲ್ಲಿ ಏನಾದ್ರೂ MARUTI ಅಂತ ಬಂದ್ರೆ H ಇರ್ಲಿಲ್ಲ ಅಂದ್ರೆ ಆ ಅಪ್ಲಿಕೇಶನ್ ತಗೊಳ್ಳಲ್ಲ. ಸೊ ಈ ರೀತಿಯಾಗಿ ಸಮಸ್ಯೆಗಳು ಆಗುತ್ತೆ. ಮತ್ತೆ ಜನನ ಪತ್ರದಲ್ಲಿ ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆ, ಫ್ರಾಡ್ ಆಗುವಂತದ್ದು, ಫೋರ್ಜರಿ, ತಪ್ಪು ಮಾಹಿತಿ ನೀಡಿ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಎಕ್ಸಾಮ್ ಬರೀತೀರಾ, ಬರ್ದ ಮೇಲೆ ನಂತರದಲ್ಲಿ ನಿಮ್ಮ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ ಅವರು. ಸೊ ಹಾಗಾಗಿ ಸ್ನೇಹಿತರೆ ಯಾವುದೇ ತರ ತಪ್ಪು ಮಾಹಿತಿ ಕೊಡಬೇಡಿ, ಅಪ್ಲಿಕೇಶನ್ ಹಾಕುವಾಗ ಸರಿಯಾದಂತ ಅಪ್ಲಿಕೇಶನ್ ಹಾಕಿ ಅದೇ ರೀತಿಯಾಗಿ ನೀವು ಎಕ್ಸಾಮ್ ಬರಿಬೇಕಾಗತ್ತೆ. ಓಕೆ, ಸೊ ಇದು ಒಂದೆರಡು ಮತ್ತೆ ಬೇರೆ ಬೇರೆ ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ, ಅದೇನಂತ ಇಂಪಾರ್ಟೆಂಟ್ ಏನಿ ಇಲ್ಲ. ಮುಂದೆ ನೋಡೋದಾದ್ರೆ ಸೊ ಕೆಲವೊಬ್ರೆಲ್ಲ ಹೇಳ್ತಿರ್ತಾರೆ ಸರ್ ನಮ್ಮ ಮಕ್ಕಳು ಸಿಟಿನಲ್ಲಿ ಇದ್ದಾರೆ, ನಾವೆಲ್ಲ ಸಿಟಿನಲ್ಲಿ ಇದೀವಿ, ನಮ್ಮ ಮಕ್ಕಳು ಆಗ್ತಾ ಇಲ್ಲ ಅಂತೀರಾ. ನೋಡಿ ಇದರಲ್ಲಿ ಗ್ರಾಮೀಣ ಮೀಸಲಾತಿ ಅಂದ್ಬಿಟ್ಟು ಮಿನಿಮಮ್ 75% ಇರುತ್ತೆ. ಅರ್ಬನ್ ಮಕ್ಕಳಿಗೆ ಓನ್ಲಿ 25 ಅಂತ ಹೇಳ್ತೀವಿ, ಬಟ್ 25% ಪೂರ್ತಿ ಅರ್ಬನ್ ಮಕ್ಕಳಿಗೆನೆ ಅಂತ ಅಲ್ಲ, ಅಲ್ಲಿ ಮೆರಿಟ್ ಲಿಸ್ಟ್ ತೆಗಿತಾರೆ. ಬಟ್ 75% ಅನ್ನೋದು ಹಳ್ಳಿಯ ಮಕ್ಕಳಿಗೆ ಕೊಡ್ತಾರೆ. ಮಿಕ್ಕಿರುವಂತದ್ದೇನಿದೆಯಲ್ಲ 25% ಅಲ್ಲಿ ಮತ್ತೆ ಹಳ್ಳಿ ಮತ್ತೆ ಸಿಟಿ ಇಬ್ಬರಲ್ಲೂ ಕಂಪೇರ್ ಮಾಡಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಾರೆ ಅಂತಹ ಮಕ್ಕಳಿಗೆ ಸೀಟುಗಳು, ಮಿಕ್ಕಿದ ಸೀಟುಗಳು ಸಿಗುತ್ತೆ. ಸೊ ಅದೇ ರೀತಿ ಈ ಗ್ರಾಮೀಣ ಮೀಸಲಾತಿ ಅಂದ್ರೆ ನಿಮಗೆ ನೋಡಿದಾಗ ವಿದ್ಯಾರ್ಥಿ ಓದುತ್ತಿರುವ ಶಾಲೆಯು ಗ್ರಾಮೀಣ ಭಾಗದಲ್ಲಿರಬೇಕು ಹಾಗೂ 3, 4 ಮತ್ತು 5ನೇ ತರಗತಿಗಳನ್ನು ಗ್ರಾಮೀಣ ಭಾಗದಲ್ಲಿ ಇರುವ ಶಾಲೆಗಳಲ್ಲಿ ಓದಿದರೆ ಮಾತ್ರ ಗ್ರಾಮೀಣ ಮೀಸಲಾತಿ ಸಿಗುತ್ತೆ. ಹೌದು, ಇದು ಒಂದು ಬಹಳ ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಳ್ಬೇಕು. 3, 4 ಮತ್ತು 5ನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳು ಗ್ರಾಮೀಣ ಅಂದ್ರೆ ಗ್ರಾಮೀಣದಲ್ಲೇ ಓದ್ಬೇಕು. ನೀವು ಕೆಲವೊಂದ್ ಸಾರಿ ಹಳ್ಳಿನಲ್ಲಿ ಓದ್ತಾ ಇರ್ತೀರಾ, ಅದನ್ನ ಕಿತ್ಕೊಂಡು ಬಂದು ಇಲ್ಲ ಸರ್ ಈ ತರ ನಾನು ಒಂದ್ ಸ್ವಲ್ಪ ಸಿಟಿಗೆ ಬಂದಿದ್ವಿ ಅಂದ್ಬಿಟ್ಟು ಒಂದ್ 5 ತಿಂಗಳು ಸಿಟಿನಲ್ಲಿ ಹೋದ್ರೆ ಬರೀ ಕೇವಲ ಒಂದೇ ಒಂದು ದಿವಸ ಆ ಮಗು ಏನಾದ್ರೂ ಸಿಟಿನಲ್ಲಿ ಓದಿದಾನೆ, ಈ ಒಂದು 3, 4, 5 ಈ ಕ್ಲಾಸ್ಗಳಲ್ಲಿ ಯಾವತ್ತಾದ್ರೂ ಒಂದು 3 ತಿಂಗಳು 2 ತಿಂಗಳು ಇಲ್ಲ ಕೇವಲ ಒಂದೇ ದಿನ ಅವನು ಓದಿದಾನೆ ಅಂದ್ರೆ ಅವನು ಮತ್ತೆ ಅರ್ಬನ್ಗೆ ಸಂಬಂಧಪಡ್ತಾನೆ, ಗ್ರಾಮೀಣ ಮೀಸಲಾತಿ ಸಿಗೋದೇ ಇಲ್ಲ. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಹಾಗಾಗಿ ಹಳ್ಳಿ ಇರೋರಿಗೆ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ ಮುಂದೆ ನೋಡೋದಾದ್ರೆ ಸೊ ಇಷ್ಟು ನಾವು ಇವತ್ತು ಹೇಳ್ಬೇಕಾಗಿರುವಂತ ವಿಷಯ ಸ್ನೇಹಿತರೆ. ಸೊ ಇದರಲ್ಲಿ ನಮ್ಮ ಏನು ಯೂಟ್ಯೂಬ್ ಚಾನಲ್ ಇದೆ, ನಮ್ಮನ್ನ ಆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋಸ್. ಮತ್ತೆ 4 ಮತ್ತು 5ನೇ ತರಗತಿಯಲ್ಲಿ ಇರುವಂತಹ ಎಲ್ಲಾ ಮಕ್ಕಳಿಗಾಗಿ ಬುದ್ಧಿ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಮುರಾರ್ಜಿ, ಆದರ್ಶ ಈ ತರ ಮುಂತಾದ ವಿಷಯಗಳ ಬಗ್ಗೆ ನಾವು ಒಂದು ವಿಡಿಯೋಸ್ ಮಾಡಿ ಬಿಡ್ತಾ ಇದ್ದೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದು ಎಲ್ಲಾ ವಿಡಿಯೋಸ್ಗಳು ನಿಮಗೆ ಈಸಿಯಾಗಿ ಸಿಗುತ್ತೆ, ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ನೋಡಿ. ಅದೇ ರೀತಿಯಾಗಿ ನಮ್ಮ ಕೋಚಿಂಗ್ ಕ್ಲಾಸಸ್ ಸಂಜೆ 5:30 8:30ವರೆಗೂ ನಮ್ಮ ಕ್ಲಾಸಸ್ ನಡೆಯುತ್ತೆ ಕಿನ್ನಾಳ್ ರೋಡ್ ಕೊಪ್ಪಳದಲ್ಲಿ. ಸಿಟಿಯಲ್ಲಿರುವಂತ ಮಕ್ಕಳಿದ್ರೆ ಯಾರಾದ್ರೂ ಆಸಕ್ತಿ ಇದ್ದಂಥವ್ರು ಪಾಲಕರು ಮಕ್ಕಳಿದ್ದಲ್ಲಿ ನಮ್ಮನ್ನ ಕೆಳಗೆ ತೋರಿಸ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು
ನಮಗೆ ಕಾಲ್ ಮಾಡ್ಬೋದು, ಬಂದು ಮೀಟ್ ಕೂಡ ಆಗ್ಬೋದು. ಸೊ ಕ್ಲಾಸಸ್ ಸ್ಟಾರ್ಟ್ ಆಗಿ ಆಲ್ರೆಡಿ 1.5 ತಿಂಗಳಾಗಿದೆ. ಯಾರಾದರೂ ಇದ್ದಲ್ಲಿ ಬಂದು ನಮ್ಮನ್ನ ಸಂಪರ್ಕ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.